ಎಷ್ಟೇ ದೊಡ್ಡ ಶತ್ರು ಇದ್ದರೂ ಈ ಪುಟ್ಟ ಪ್ರಯೋಗ ಮಾಡಿ ನೋಡಿ, ಅವನು ಎಂತಹ ಬಲಶಾಲಿ ಆಗಿದ್ದರೂ ಖಂಡಿತ ಧ್ವಂಸವಾಗಿ ಬಿಡುತ್ತಾನೆ. ನಿಮ್ಮ ತಂಟೆಗೆ ಅವನು ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಆ ಪರಿಹಾರ ಯಾವುದು, ಹೇಗೆ ಮಾಡಬೇಕು, ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ. ಕೊನೆ ತನಕ ನೋಡಿ. ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ನಂತರ ವಿಡಿಯೋಗಳನ್ನ ನೋಡಿ. ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಸಕಲ ಸಮಸ್ಯೆಗಳಿಗೆ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ. ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋಗಳನ್ನು ದಯವಿಟ್ಟು ಬೆಲ್ ಐಕಾನ್ ಟಚ್ ಮಾಡೋದನ್ನು ಮರಿಬೇಡಿ. ಯಾವುದೇ ಒಂದು ಕ್ಷೇತ್ರವಾದರೂ ಶತ್ರುಗಳು ಇಲ್ಲದ ವ್ಯಕ್ತಿ ಈ ಜಗತ್ತಿನಲ್ಲಿ ಇರಲು ಸಾಧ್ಯವೇ ಇಲ್ಲ. ಹಾಗೊಂದು ವೇಳೆ ಇದ್ದರೆ ಅದು ಚಿತ್ರಪಟದಲ್ಲಿರುವ ಮನುಷ್ಯನಾಗಿರುತ್ತಾನೆ. ಪ್ರಾಣಿಗಳಿಗೂ ಕೂಡ ಶತ್ರುತ್ವ ಅನ್ನುವುದು ಇದ್ದೇ ಇರುತ್ತದೆ. ಹಾಗೆಯೇ ಮನುಷ್ಯನಿಗೂ ಕೂಡ ಇದು ಸರ್ವೇ ಸಾಮಾನ್ಯವಾಗಿರುತ್ತೆ. ಕೆಲವು ಬಾರಿ ಶತ್ರುಗಳ ಕಾಟ ವಿಪರೀತವಾಗಿದ್ದಾಗ ವಿನಾಕಾರಣ ನಿಮ್ಮನ್ನು 4 ಜನಗಳ ಮುಂದೆ ಆಡಿಕೊಂಡು ರೇಗಿಸಿ ಬೈಯುವುದು ಮತ್ತು ತಮಾಷೆ ಮಾಡಿ ಗೇಲಿ ಮಾಡುವುದು, ಇವರೆಲ್ಲರೂ ಕೂಡ ಹಿತಶತ್ರುಗಳಾಗುತ್ತಾರೆ. ಇಂತಹ ಶತ್ರುಗಳು ನಿಮ್ಮ ತಂಟೆಗೆ ಬರಬಾರ್ದು ಮತ್ತು ನೀವು ಅವರನ್ನು ಎಷ್ಟೇ ನೋಡಿದ್ರೂ ಕೂಡ ಅವರು ನಿಮ್ಮ ಕಡೆಗೆ ತಿರುಗಿ ನೋಡಬಾರ್ದು. ಒಟ್ಟಿನಲ್ಲಿ ಆ ಶತ್ರುಗಳು ನಾಶವಾಗಬೇಕು ಅನ್ನೋದಾದರೆ ನೀವು ಮಾಡಬೇಕಾಗಿರುವುದು ಇಷ್ಟೇ. ಅಮಾವಾಸ್ಯೆಯ ರಾತ್ರಿ ಒಂದು ಅರಿಶಿಣದ ಕೊಂಬನ್ನು ಸ್ನಾನ ಮಾಡುವ ನೀರಿಗೆ ಹಾಕಬೇಕು. ತಣ್ಣೀರಿನ ತಲೆ ಸ್ನಾನ ಆದ ಬಳಿಕ ಮಡಿಯನ್ನು ಉಟ್ಟುಕೊಂಡು ಅಗಲವಾದ, ಚೆನ್ನಾಗಿ ಪರಿಶುದ್ಧವಾದಂತಹ ದೊಡ್ಡದಾದ ಅರಳಿ ಎಲೆಯನ್ನು ತೆಗೆದುಕೊಳ್ಳಬೇಕು. ಅದಕ್ಕೆ ಅರಿಶಿಣದಿಂದ ಅಷ್ಟಕೋನವನ್ನು ರಚನೆ ಮಾಡಬೇಕು. ಅಷ್ಟಕೋನ ಅಂದರೆ ನಕ್ಷತ್ರಾಕಾರವನ್ನು ರಚಿಸಬೇಕು. ಅದರ ಮಧ್ಯಭಾಗದಲ್ಲಿ ಒಂದು ಬಿಂದುವನ್ನು ಇಡಬೇಕು. 1 ಚಿಟಿಕೆ ಅರಿಶಿಣ, 1 ಚಿಟಿಕೆ ಕುಂಕುಮ, 2 ಮಿಶ್ರಣ ಮಾಡಿ 1 ಚಿಟಿಕೆ ಅಕ್ಕಿಗೆ ಬೆರೆಸಿ ಅಕ್ಷತೆ ಕಾಳಿನ ರೀತಿಯಲ್ಲಿ ಮಾರ್ಪಾಡು ಮಾಡಿಕೊಂಡಾದ ನಂತರ ಆ ಮಧ್ಯಭಾಗದಲ್ಲಿ ಬಿಂದು ಎಲ್ಲಿಟ್ಟಿರ್ತೀರ ಆ ಮಧ್ಯಭಾಗದಲ್ಲಿ ಅದನ್ನಿಡಬೇಕು. ಅದಾದ ಮೇಲೆ 2 ಬೇವಿನ ಕಡ್ಡಿಯನ್ನು ಮುರಿದು 4 ಭಾಗ ಮಾಡಿಕೊಳ್ಳಬೇಕು. 2 ಕಡ್ಡಿ ಉದ್ದುದ್ದ ಇಡಬೇಕು. ಇನ್ನೆರಡು ಕಡ್ಡಿ ಅದರ ಮೇಲೆ ಅಡ್ಡಡ್ಡ ಇಟ್ಟು ಶತ್ರುವಿನ ಹೆಸರು ಬರೆದಂತಹ ಬಿಳಿಯ ಕಾಗದದ ಕೆಳಗೆ ಓಂ ರೀಂ ಕ್ಲೀಂ ಶತ್ರು ನಾಶನಂ ಪಟ್ ಸ್ವಾಹ ಅಂತ ಬರೀಬೇಕು. ಶತ್ರು ಹೆಸರು ಮತ್ತು ಆ ಮಂತ್ರ ಇರುವ ಕಾಗದವನ್ನು ನಾವು ಹೇಳಿದ ಹಾಗೆ ಇಟ್ಟಿರುವಂತಹ ಕಡ್ಡಿಗಳ ನಡುವೆ ಇಡಬೇಕು. ಅದಾದ ಮೇಲೆ ಕರ್ಪೂರದಿಂದ ಆ ಪತ್ರಿಕೆಯನ್ನು ಸುಟ್ಟು ಹಾಕಬೇಕು. ವೀಳ್ಯದೆಲೆ ಒಳಗೆ ಅಷ್ಟನ್ನು ಇಟ್ಟು 3 ಕೂಡುವ ರಸ್ತೆಯಲ್ಲಿ ಎಸೆದು ಹಿಂತಿರುಗಿ ನೋಡದೆ ಬಂದುಬಿಡಿ. ಯಾವುದೇ ಕಾರಣಕ್ಕೂ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ. ಒಂದು ವೇಳೆ ಬಂದರೂ ಕೂಡ ನಾಶ ಆಗ್ತಾರೆ. ನಿಮ್ಮ ಜೀವನದಲ್ಲಿ ಎಂಥದ್ದೇ ಸಮಸ್ಯೆಗಳಿದ್ದರೂ ಶಾಶ್ವತ ಪರಿಹಾರ ಆಗಬೇಕು. ಉಚಿತವಾಗಿ ಪರಿಹಾರವನ್ನು ಮಾಡಿಕೊಡ್ತಾರೆ. ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಹಿಂದೆ ಕರೆ ಮಾಡಿ ಸಂಪರ್ಕಿಸಿ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ. ಧನ್ಯವಾದಗಳು.